ಎಲ್ಲ ಮುಂದೆ ಸಹಕಾರಿ ಆಗ್ತಕ್ಕಂಥ ಎಲ್ಲ ಸ್ನೇಹಿತರೆ, ನಾನು ಮೈಸೂರು ಜಿಲ್ಲಾ ನಮ್ಮ ಅಭ್ಯುದಯ ಪತ್ರಕರ್ತರ ಸಹಕಾರ ಸಂಘದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ಅದಕ್ಕಾಗಿ ಒಂದೆರಡು ಮಾತನಾಡಬೇಕು. ಒಂದು ಸಹಕಾರ ಸಂಘ ನಡೆಸೋದು ಅಷ್ಟು ಸುಲಭ ಅಲ್ಲ. ಅಂದರೆ ಅದಕ್ಕೆ ಸೌಹಾರ್ದಯುತವಾದಂಥ ಎಲ್ಲ ಸಹಕಾರ ಇದ್ದರೆ ಖಂಡಿತ ಅದು ತುಂಬ ಚೆನ್ನಾಗಿ ನಡೆಯುತ್ತೆ. ನಮ್ಮದು ಕೂಡ ಒಂದು 7 ವರ್ಷ ಆಗಿದೆ. ನಮ್ಮಲ್ಲಿ ಕೂಡ ನಾವು ಕೂಡ ಅಂದರೆ ನಮ್ಮದು ಸೌಹಾರ್ದ ಇದಕ್ಕೆ ಬರೋದಿಲ್ಲ, ನಾವು ಬೇರೆ ಮಾಮೂಲಿ ಬರೋದಿಲ್ಲ, ಆ ಥರದ್ದೊಂದು ಮಾಡ್ಕೊಂಡ್ಬಂದಿದ್ದೀವಿ. ನಾವೇನು ಮಾಡಿದ್ದೀವಿ ಅಂದರೆ ಹೊರಗಡೆಯಿಂದ ನಾವು ಡಿಪಾಸಿಟನ್ನ ತೊಗೊಂಡು ಒಂದು 10 ಲಕ್ಷ ರೂಪಾಯಿ ಡಿಪಾಸಿಟ್ ತೊಗೊಂಡು ನಮಗೆ ಸಾಲ ಸೌಲಭ್ಯವನ್ನು ಕಲ್ಪಿಸ್ತಕ್ಕಂಥದ್ದು ಮಾಡಿದ್ವಿ. ನಾವು 7 ವರ್ಷ ಆದರೂ ಕೂಡ ಅದು ಇನ್ನೂ ಲಾಭಕ್ಕೆ ಬಂದಿಲ್ಲ. ಅಂದರೆ ಕಾರಣ ಏನಂತಂದರೆ ನಾವು ಸಾಲ ಕೊಡ್ತಾಯಿದ್ವಿ, ನಮ್ಮನ್ನು ಕೂಡ ಒಂದು 10-12 ಲಕ್ಷ ಸಾಲ ಉಳ್ಕೊಂಡಿದ್ದೀವಿ. ಸೊ ಈ ಥರದ್ದು ಒಂದು ನೋಡ್ತಾಯಿದ್ವಿ. ನಮ್ಮ ಇದರಲ್ಲಿ ನೋಡಿದಾಗ ಈಗ ನಮ್ಮ ತಾಲೂಕಿನ ಉದಾಹರಣೆಗಳು ತೊಗೊಂಡಾಗ ಎಸ್ಪೆಷಲಿ ತುಂಬ ನೋವಾಗ್ತಕ್ಕಂಥದ್ದು ನಮ್ಮ ಹನಗೋಡು ಅಂತೇಳಿ ನನ್ನ ಊರು. ಅವರು ನಮ್ಮಲ್ಲಿ ಒಂದು ಸಹಕಾರ ಸಂಘ ಇದೆ, ಪತ್ತಿನ ಸಹಕಾರ ಸಂಘ. ಅಲ್ಲ ಯಾತಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅದೊಂದೇ ಅಲ್ಲ, ಈ ಬಹುತೇಕ ಇಲ್ಲಿರೋರಿಗೆಲ್ಲ ಗೊತ್ತಿದೆ ಕೆಲವು ಸಹಕಾರ ಸಂಘಗಳು ಯಾವ ರೀತಿ ಅವನತಿ ಆಗಿದೆ, ಅದರಿಂದ ರೈತರಿಗೆ ಎಷ್ಟು ತುಂಬ ನೋವಾಗಿದೆ ಅಂಥೇಳಿ ಗೊತ್ತಾಗಿದೆ. ಇದೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಅದು ಈಗ ಹೇಳಬೇಕು ಬೇಡಬೇಕು ಅನ್ನೋದೊಂದು ಇದಾಗ್ತದೆ. ಅದೇ ರೀತಿ ನಾನು ತುಂಬ ಖುಷಿ ಕೊಡ್ತಕ್ಕಂಥದ್ದು, ತುಂಬ ಯಶಸ್ವಿಯಾಗಿ ಮಾಡ್ತಕ್ಕಂಥ ಉದಾಹರಣೆ ನಮ್ಮಲ್ಲಿ ಕೊಯಮತ್ತೂರು ಕಾಲೋನಿ ಅಂತೇಳಿ CBT ಕಾಲೋನಿ ನಿಂತಿದೆ. ಆ CBT ಕಾಲೋನಿಯಲ್ಲಿ ಅವ್ರದ್ದು ಟೈಮಿಂಗ್ಸ್ ಏನಂದರೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಅವ್ರದ್ದು ಟೈಮಿಂಗ್ಸ್. ಅಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಅಲ್ಲೇ ಅಂದರೆ ಎಲ್ಲರೂ ಬಹುತೇಕ ಇರ್ತಕ್ಕಂಥವ್ರು ಎಲ್ಲ ತಮಿಳಿಯನ್ಸ್. ಅವರಲ್ಲಿ ಆ ಸಹಕಾರಕ್ಕೆ ಎಷ್ಟು ಚೆನ್ನಾಗಿ ನಡೀತಾ ಅಂದರೆ, ಯಾಕೆ ನಾವು ಅದ್ರ ಬಗ್ಗೆ ಒಂದು ವಿಶೇಷ ಲೇಖನ ಎಲ್ಲ ಮಾಡಿದ್ವಿ. ಮೊನ್ನೆ ಕೂಡ ಒಂದು ಜನರಲ್ ಬಾಡಿ ಮೀಟಿಂಗ್ ಆಯಿತು. ಇಡೀ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ MDC ಬ್ಯಾಂಕಲ್ಲಿ ಪ್ರಥಮವಾಗಿ ಇತ್ತೀಚೆಗೆ ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಒಂದು ಟ್ರ್ಯಾಕ್ಟರ್ ಸಾಲ ಕೊಟ್ಟಿರ್ತಕ್ಕಂಥದ್ದು, ಬೇರೆ ಬೇರೆ ಸಾಲ ಕೊಟ್ಟಿರ್ತಕ್ಕಂಥ ಅದೇ ಪ್ರಥಮವಾಗಿ ನೋಡಿರ್ತಕ್ಕಂಥದ್ದು. ಸೊ ಈಗ ಆ ಥರದ್ದೊಂದು, ಮತ್ತು ಕವಡಗೆರೆಯಲ್ಲಿ RSS ಅಂತೇಳಿ ಅದೊಂದು ಸಂಘಗಳಿದೆ. ಈ ಥರ ಒಂದು ಎಲ್ಲೋ ಬೆರಳಿಕೆಯಷ್ಟು ಸಂಘಗಳು ನಮಗೆ ಮಾದರಿಯಾಗಿ ಕಾಣ್ತಾ ಇದೆ. ಯಾತಕ್ಕೆ ಆಮೇಲೆ ಡೈರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಶೇಕಡ ಒಂದು 25-30% ನಾವು ಸುದ್ದಿಗಳು ಅವಾಗ ಮಾಡ್ತಾ ಇರ್ತೇವೆ. ಅಲ್ಲಿ ರಾಜಕೀಯ ಕಾರಣ ಇರ್ಬೋದು, ಬೇರೆ ಬೇರೆ ಕಾರಣಗಳಿಗಾಗಿ ಅದು ಗಲಾಟೆ ಯುದ್ಧ ಅವೆಲ್ಲ ನಡೀತಾನೆ ಇರ್ತವೆ, ಅಂಥರ ಯುದ್ಧಗಳು. ಸೊ ಅದನ್ನು ನಾವೆಲ್ಲ ಮಾಡಿದ್ವಿ. ಇದನ್ನು ನಮ್ಮ ಇದನ್ನು ನೋಡಿದಾಗ ಸೌಹಾರ್ದ ಸಹಕಾರಿ ಕಾಯ್ದೆ ಪ್ರಕಾರ ನಾವು ಸಂಘಗಳು ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗ್ತದೆ. ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ಇನ್ನು ಮುಂದೆ ಸಂವಾದದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ.